ಅಂತ ಕೇಳ್ಕೊಳ್ತಾರೆ. ವಿಶ್ರಾಂತ ವಿಸ್ತಾರ ಯಶೋ ವಿಶಾಲ ವಿರಾಜಿತ ಭೂಮಂಡಲದೊಳ ಕಂಡ ಕೀರ್ತಿ ಪ್ರತಾಪ ಪೂರಿತ ನಿತ್ಯ ಸಸ್ಯ ಶ್ಯಾಮಲಿ ಚರಿವನಸಿರಿ ಮೃಗದ ನರ್ತಿತ ಸಹಸ್ರಗಾವುದ ವಿಸ್ತೀರ್ಣವುಳ್ಳ ಈ ಗಾಂಧಾರ ದೇಶದ ಶತ ಸಹೋದರರಾದ ಶಕುನಿ ನಾಮಾಂಕಿತನಾದ ನಾನು ಈ ಕ್ಷಣದಿಂದಲೇ ಕುಟಿಲ ಕುಸ್ತಿತ ಕುಬುದ್ಧಿಯಿಂದ ಕುರುಕುಲ ಸಂಹಾರದ ಕ್ರೌರ್ಯ ಕಾರ್ಯ ಕಾರಣಕ್ಕಾಗಿ ನಿನ್ನ ಮಾತುಗಳನ್ನು ಚಾಚೂ ತಪ್ಪದೆ ಪಾಲಿಸಿ ಆ ಅಖಂಡ ಭೂಮಂಡಲಾಧೀಶನೆಂದು ಬೀಗುತ್ತಿರುವ ಬಲಾಢ್ಯ ದುರ್ಯೋಧನನ ಸಕ್ಕರಗಿಸುವುದು ಸತ್ಯವೆಂದು ಪ್ರಮಾಣಿಸುತ್ತೇನೆ. ಈ ಶಕುನಿ ಎದೆ ಹುತ್ತದೊಳಗಿದ ಭೇದ ನೀತಿ ಎಂಬ ನಾಗಿಣಿಯ ಪೂತ್ಕಾರಕ್ಕೆ ಜಾತಿ ಜಳ ಹೊಡೆದು ಕಮರುವವು ಕೋಮಲ ಕರುಳ ಸೌಹಾರ್ದ ಸೂತ್ರಗಳು ಮನುಷ್ಯತ್ವ ಮಣ್ಣುಗುಡಿ ಸುರಶಿಲ್ಪಿ ವಿಶ್ವಕರ್ಮನ ಕೈಯ ಕುಂಚ ಕಠೋರ ಕುಟಾರಿಯಾಗುವುದು ಜಾತಿ ಜಗಳಗಳ ಗರ್ಜನೆಗಲಿ ಸರಸ್ವತಿಯ ತಂಬೂರಿ ಬಿರಿದು ಭೈರವ ಬೇರೆಯಾಗುವುದು ಕುಲಾಭಿಮಾನದಲ್ಲಿ ಅತಿ ತೀವ್ರ ಜ್ವಾಲಾಕಾರಿಯಾಗಿದೆ ಜಾತಿ ದ್ವೇಷ. ಅದರ ಒಂದು ಕಿಡಿಚಲ್ಲಿ ಕಾಳಾನಲ ಕಡಲನೆ ಹತ್ತಿಸುವ ಅಶ್ವತ್ಥಾಮನ ಮಧ್ಯದಲ್ಲಿ ಅಶ್ವತ್ಥಾಮ 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 ಪಾಂಡವರಿಗೆ ಪ್ರತಿ ಕಾಳ ಯಮ. ಅಶ್ವತ್ಥಾಮನನ್ನು ಯುದ್ಧ ಭೂಮಿಯಿಂದ ದೂರೀಕರಿಸದಿದ್ದರೆ ದಾರಿ ಕಾಣದು ಈ ಶಕುನಿಯ ಕಾರಸ್ಥಾನದ ಕಣ್ಣಿಗೆ. ಬಿಂದುವೊಂದು ಸಿಂಧುವನ್ನು ನುಂಗುವ ಕ್ರಿಯೆಯೇ ಕಾಣುತ್ತಿದೆ ಅಶ್ವತ್ಥಾಮನೆಗಳು. ದುರ್ಯೋಧನನು ದಂಡಾಧಿಪತಿಯ ಪಟ್ಟವನ್ನು ಅಶ್ವತ್ಥಾಮನಿಗೆ ಕಟ್ಟಿದರೆ ಚಚೆ ಉಳಿಗಾಲವಿಲ್ಲ ಪಾಂಡವರಿಗೆ, ಮತ್ತೆ ಉಳಿಗಾಲವಿಲ್ಲ ಈ ಕುರುಡನ ಕುನ್ನಿಗಳಿಗೆ. ಆದ್ದರಿಂದ ಹೂಡಿ ಹೊಡೆಯುವೆ ದುರ್ಯೋಧನನೆದೆ ಎರಡು ಬಾಣಗಳ. ಒಂದು ಗರತಿಯಾದ ಭಾನುಮತಿಯ ಶೀಲದ ಬಗ್ಗೆ ಸಂಶಯದ ಬಾಣ, ಇನ್ನೊಂದು ಜಾತಿ ದ್ವೇಷದ ರಾಮ ಬಾಣ. ನಡೆ ನಡೆ ಕುರುಕುಲದ ಕೀಟವೇ ನಡೆ, ನಡೆ ಸುಯೋಧನ. ಆರೈಸುವ ಆತ್ಮೀಯರನ್ನು ಅಂಧಕಾರದ ಅಡವಿಯಲ್ಲಿಟ್ಟು ಆತ್ಮವಿಶ್ವಾಸವನ್ನು ಮರೆತು ರಾಜಕತೆಯ ಆಳ್ವಿಕೆಯ ಅಂತ್ಯದಲ್ಲಿ ಆಳುತ್ತಿರುವ ಅರಸನೇ ನಡೆ. ಸೇಡು ಶಕುನಿ ಎಂಬ ಮೂರಕ್ಷರಗಳು ಮುಂದೆ ಬರುವ ಕಲಿಯುಗದಲ್ಲಿ ಅಚ್ಚಳಿಯದೆ ಉಳಿಯಲೇ. ಧನ್ಯವಾದಗಳು. ಅಂತ ಊಟ ಇಲ್ವಾ ನಿಜಾನು ಸುಳ್ಳು ತಟಪಟ ಮಾಡಿ ಗುಡುಗುಡಿಗೆ ರಾಮನಾಥನಾಮಲ್ಲ. ನಮ್ಮೂರು ದೂರಲ್ಲ ದೇಶದ ನೀರು ಸಣ್ಣ ಬಳಿ ಪ್ರವಾಹಿಗೂ ಚಳಿಕೆರೆ ಕಾಲ. ನಿಮ್ಮ ಮನೆಯಲ್ಲಿ ಒಂದು ಮುಟ್ಟು ಒಂದು ಚಟ್ಟು ಒಂದು ಮಾಂತ್ರ ಒಂದು ಯಂತ್ರ ಒಂದು ಭೂತ ಒಂದು ಪ್ರೇತ ಒಂದು ಪೀಡೆ ಒಂದು ಪಿಶಾಚಿ ಇದ್ರೆ ಕಾಗದವನ್ನು ಪೋಸ್ಟ್ ಮಾಡಿ ನನ್ನ ಹೆಸರು ಕಳಿಸಿದ್ರು ಮರುದಿನ ಬಂದು ನೀನು ಕಂಟಕ ಹೊಡ್ಕೊಟ್ಟು ಅರ್ಥವಾಯ್ತಾ? ಏನರ್ಥ ಆಯ್ತು? ಏನು ಅರ್ಥ ಹೋದ ವರ್ಷ ನಿನ್ನ ಹಣೆ ಬರಿಂದ ಟೇಮು ಅಂದ್ರೆ ಗ್ರಾಚಾರ ಪಾಪ ಕೆಟ್ಟಾಗ್ಬಿಟ್ಟು ಇಟ್ಟೆ ಜಿಂಕಾಬಿಟ್ಟು ದೊಡ್ಡ ಬಟ್ಟೆ ಚಿಂದಿ ಆಗ್ಬಿಟ್ಟು ಸೊಪ್ಪು ಸೊರಗೋದಂಗೆ ಸೊರಗೋದೆ ಪಾಪ. ನಡೀತಿದ್ದವ್ ನಿಂತ್ಕೊಬಿಟ್ಟೆ ಕುಸಿದ ನನಗೆ ಮನಗೋಗ್ಬಿಟ್ಟೆ ಅರ್ಥವಾಯ್ತಾ? ಒಂದು ಹಣ ಮಾಡಬೇಕು, ಆಸ್ತಿ ಮಾಡಬೇಕು, ಗದ್ದೆ ತಗೋಬೇಕು, ಮುಂದಕ್ಕೆ ಹೆಣ್ಮಕ್ಳು ಮದುವೆ ಮಾಡಿ ತಣ್ಣಗೆ ಬದುಕಬೇಕು ಅಂತ ಯೋಗ ನಿನ್ನ ಹಣೆಯಲ್ಲಿ ಬರೆದಿತ್ತು. ಆದ್ರೆ ಹೇಳ್ತಿಲ್ಲ ಟೇಮು ಅಂದ್ರೆ ಗ್ರಾಚಾರ ಪಾಪ ಕೆಟ್ಟಾಗುತ್ತೆ. ನಿಮ್ಮಪ್ಪ ಬಹಳ ದೊಡ್ಡ ಮನುಷ್ಯ, ನಿಮ್ಮಪ್ಪ ಬಹಳ ದೊಡ್ಡ ಮನುಷ್ಯ, ಬಹಳ ಒಳ್ಳೆ ಮನುಷ್ಯ. ನಿಮ್ಮಪ್ಪ ಒಂದು ಊದು ಕಟ್ಟಿ ಕೊಟ್ರೆ ಊರಿಗೆ ಬೆಂಕಿಸಿದ್ದ ಪುಣ್ಯಾತ್ಮ ಅಂತ ಮಹಾನುಭಾವರ ಮಗ ನೀವು. ಹೆಸರು ಮಹಾದೇವ ಸ್ವಾಮಿ. ಮಹಾದೇವ ಸ್ವಾಮಿ ಎಂಬ ಹೆಸರಿಗೆ ಮೇಷ ಋಷಭ ಮಿಥುನ ಕಟಕ ಸಿಂಹ ಕನ್ಯಾ ತುಲಾ ವೃಶ್ಚಿಕ ಧನು ಮಕರ ಕುಂಭ ಮೀನ. ಮಹಾದೇವ ಸ್ವಾಮಿ ಸಿಂಹರಾಶಿ. ಹಿಡಿದ ಕೆಲಸ ರೀಟ್ ಆಗ್ತಲ್ಲ ಅಂತ ಕೇಳಿದ್ರೆ ಕೂಡ ಗೌಡ ನಾವು ಒಂದು ಮಾತು ಹೇಳ್ತೀನಿ ಕೇಳಬೇಕು. ಮಂಗಳವಾರ ಮಕ್ಕಚೌರು ಮಾಡ್ಬಾರ್ದು, ಬುಧವಾರ ಹೊಸ ಬಟ್ಟೆ ಹಾಕ್ಬಿಟ್ಟು ಬೇಸಿಗೆವಾರ ಬರಗಲ್ಲ ಪ್ರಯಾಣ ಹೋಗೋರು. ಅರ್ಥವಾಯ್ತು? ಇನ್ನೂ ಬಹಳ ದೂರ ಇದೆ, ದಮ್ಮ ಹತ್ತಿದೆ ನನಗೆ. ಧನ್ಯವಾದಗಳು.